ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಲಾಗಿನ್ ಕನ್ನಡ. ನನ್ನ ಇನ್ನೊಂದು ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಮತ್ತಾಗೇ ಇವತ್ತು ವ್ಲಾಗ್ನಲ್ಲಿ ನನ್ನ ದಿನಚರಿ ಬಗ್ಗೆ, ಅದ್ರ ಜೊತೆಗೆ ನನ್ನೊಂದು ಚಿಕ್ಕ ಮನೆಯ ಒಂದು ಹೋಮ್ ಟೂರ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಯಾಕೆ ಈ ವ್ಲಾಗ್ನಲ್ಲಿ ನನ್ನ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಮುಂದೆ ಹೋಗ್ತಾ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ನನ್ನೊಂದು ಮನೆಯ ಒಂದು ಹೋಮ್ ಟೂರ್ಗೆ ಹೋಗೋಣ. ಇಂಥ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಮನೆಯ ಸುತ್ತಮುತ್ತಲಿನ ಒಂದು ವಾತಾವರಣ ಹೇಗಿರುತ್ತೆ ಅನ್ನೋದನ್ನು ಹಂಗೆ ತೋರಿಸ್ತೀನಿ ನೋಡಿ. ಇದು ಮೇನ್ ರೋಡು ಮತ್ತು ಇಲ್ಲಿ ನಮ್ಮನ್ನ ರಥ ನಿಂತಿದೆ. ಇದು ಯಾವ ರೀತಿ ವಾತಾವರಣ ಇದೆ ಅಂತ ಹೇಳಿದ್ರೆ, ಈ ಕಡೆ ಹಳ್ಳಿನೂ ಅಲ್ಲ, ಈ ಕಡೆ ಸಿಟಿನೂ ಅಲ್ಲ, ಒಂಥ ತಂಪಾದ ವಾತಾವರಣ ಮತ್ತು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಯಾವ ಡಿಸ್ಟರ್ಬೆನ್ಸ್ ಇಲ್ಲ, ಸೌಂಡ್ ಡಿಸ್ಟರ್ಬೆನ್ಸ್ ಇಲ್ಲ. ಮೊದಲನೇದಾಗಿ ಇದೇ ನನ್ನ ಒಂದು ಪುಟ್ಟ ಮನೆ. ಇದೇ ನನ್ನ ಒಂದು ಪುಟ್ಟ ಮನೆ. ಇಲ್ಲಿ ಬಲಗಡೆಗೆ ಕಿಚನ್ ಬರ್ತದೆ, ಇದು ಟಾಯ್ಲೆಟ್, ಇದು ನಮ್ಮ ದೇವ್ರ ಮನೆ, ಇದು ನಮ್ಮ ರೂಮು, ನಮ್ಮ ತಂದೆಯವರು. ಇದಿಷ್ಟು ನನ್ನ ಈ ಹೋಮ್ ಟೂರಲ್ಲಿ ಅಂದ ಒಂದು ಪುಟ್ಟ ವಿಡಿಯೋನ ಮಾಡಿದ್ದೀನಿ. ಇದ್ರ ಜೊತೆಗೆ ಇನ್ನೂ ವಿಚಾರಗಳು ತುಂಬ ಇದೆ ತಿಳಿಸ್ಕೊಡೋಂಥದ್ದು. ಬನ್ನಿ, ಇವತ್ತಿನ ನನ್ನ ಜೀವನ ಶೈಲಿಯ ಬಗ್ಗೆ ಹೋಗ್ತಾ ಡ್ಯೂಟಿ ಮಾಡ್ತಾ ನಿಮ್ಮ ಜೊತೆ ಹಂಚ್ಕೊತೀನಿ. ಬನ್ನಿ ಹೋಗೋಣ ಡ್ಯೂಟಿಗೆ. ಡ್ಯೂಟಿನ ಆನ್ ಮಾಡೋಕ್ಕೂ ಮುಂಚೆ ನನಗೊಂದು ಹ್ಯಾಬಿ ಇದೆ. ಹ್ಯಾಬಿ ಏನಂತ ಹೇಳಿದ್ರೆ, ಮನೆ ಹತ್ರನೇ ಸ್ವಲ್ಪ ಮುಂದೆ ಬಂದು ಬೇಕ್ರಿ ಇದೆ. ಆ ಬೇಕ್ರಿಲಿ ನಾನು ಟೀ ಕುಡ್ದೇ ನನ್ನ ದಿನಚರಿನ ಸ್ಟಾರ್ಟ್ ಮಾಡೋದು. ಬನ್ನಿ, ಒಂದು ಟೀ ಕುಡ್ಕೊಂಡು ಡ್ಯೂಟಿನ ಸ್ಟಾರ್ಟ್ ಮಾಡೋದು. ಟೀನ ಕುಡ್ದಾಯ್ತು, ಈಗ ಡ್ಯೂಟಿನ ಆನ್ ಮಾಡೋಣ. ಇದರಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಏನಾದರೂ ತುಂಬ ಬರ್ತದೆ, ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸದ್ಯದ ಮಟ್ಟಿಗೆ ಅದು ಒಂದು ಮೈಕ್ನ ತಗೊಳ್ಳೋವರೆಗೂ. ಮತ್ತು ಹಾಗೆಯೇ ನನ್ನ ಹತ್ರ ಈಗ ಪ್ರೆಸೆಂಟಾಗಿ ಒಂದೇ ಮೊಬೈಲ್ ಇರೋದು. 2 ಮೊಬೈಲ್ ಇತ್ತು, ಬಟ್ ಸ್ವಲ್ಪ ಸಮಸ್ಯೆಯಿಂದ ಅದು ರಿಪೇರಿ ಕೊಟ್ಟಿದ್ದೀನಿ. ಅದು ಸ್ವಲ್ಪ ದಿವಸದಲ್ಲಿ ವಾಪಸ್ ಬರ್ತದೆ. ಅದರಿಂದ ಒಂದು ಪರ್ಫೆಕ್ಟಾಗಿ ಒಂದು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಬಟ್ ಯಾರು ಕೂಡ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮುಂದೆ ಹೋಗ್ತಾ ಆದಷ್ಟು ಒಂದು ಪರ್ಫೆಕ್ಟ್ ವೀಡಿಯೋನ ಮಾಡೋವಂಥ ಕೆಲಸನ ಮಾಡ್ತೀನಿ. ಈಗ ಡ್ಯೂಟಿನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡಿಕೊಂಡು ಮೊದಲನೇ ಪ್ಯಾಸೆಂಜರ್ ಯಾರು ಬರ್ತಾನೆ ಅದನ್ನು ಸುಮಾರು ಒಂದು 20 ನಿಮಿಷ ವೆಯ್ಟ್ ಮಾಡಾದಮೇಲೆ ಒಂದು ಡ್ಯೂಟಿ ಬಿದ್ದಿದೆ ಬಸವನಗುಡಿಗೆ. ರೈಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಕಸ್ಟಮರ್ ಎಲ್ಲಿದ್ದಾರೆ ಅಂತ ನೋಡೋಣ. ಇಲ್ಲಿ ಹತ್ತಿರದಲ್ಲಿದ್ದಾರೆ, 230 ಮೀಟ್ರಲ್ಲಿ. 1 ನಿಮಿಷ, ಬನ್ನಿ ಲೊಕೇಶನ್ ಹತ್ರ ಹೋಗೋಣ.
ರೀಚ್ ಆದೆ. ಈಗ ಕಸ್ಟಮರ್ ಇಲ್ಲೇ ಇದ್ದಾರೆ, ಹತ್ತುತ್ತಾ ಇದ್ದಾರೆ ಗಾಡಿಗೆ. OTP ಹಾಕ್ಬಿಟ್ಟು ರೈಡ್ನ ಸ್ಟಾರ್ಟ್ ಮಾಡೋಣ. ಡ್ರಾಪು 13 ಕಿಲೋಮೀಟ್ರು. ಡ್ರಾಪ್ ಲೊಕೇಶನ್ಗಂತ ಮುಂಚೆನೇ ಸ್ಟಾಪ್ ಮಾಡೋಕ್ಕೆ ಹೇಳಿದ್ರು. ಇಲ್ಲೇ ಸ್ಟಾಪ್ ಮಾಡ್ತೀನಿ ಅವ್ರನ್ನ. ಮತ್ತು ಡ್ರಾಪ್ ಮಾಡಿ ಅಮೌಂಟ್ನ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಡ್ಯೂಟಿಗೋಸ್ಕರ ವೆಯ್ಟ್ ಮಾಡೋಣ. ಡ್ಯೂಟಿ ಮಾಡ್ಕೋತಾ ನಮ್ಮ ಆಫೀಸ್ ಹತ್ರ ಬಂದಿದ್ದೀನಿ. ಅದು ಆಫೀಸ್ ಯಾವುದು ಅಂತ ನೋಡಿ ಅದರ ವಿಚಾರವಾಗಿ ನಾನು ತಿಳಿಸ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಆಫೀಸ್ ಬೋರ್ಡ್ನ. ಇದು ಸ್ನೇಹಜೀವಿ ಚಾಲಕರ ಟ್ರೇಡ್ ಯೂನಿಯನ್ ಅಂತ ಒಂದು ಆಫೀಸು. ಇದು ಚಾಲಕ ಸಂಘಟನೆಯ ಒಂದು ಆಫೀಸ್ ಆಗಿರ್ತದೆ. ಇದಕ್ಕೆ ರಾಜ್ಯಾಧ್ಯಕ್ಷರಾಗಿ ಸಂತೋಷ್ ಕುಮಾರ್ ಅಂತ ಇರ್ತಾರೆ. ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ರಾಜು ಕನ್ನಡಿಗ ಅಂತ ಇರ್ತಾರೆ. ಇದು ಬಂದರೆ ನಮ್ಮ ಆಫೀಸು. ಇಲ್ಲಿ ನಿಮಗೆ ಒಂದು ಕಾಣ್ತಾ ಇರೋಂಥ ಒಂದು ಲೋಗೋ ನಮ್ಮ ಸಂಘಟನೆಯ ಮುಖ್ಯ ಒಂದು ಲೋಗೋ ಆಗಿರ್ತದೆ. ಸಿಂಬಲ್ ಅಂತಾರಲ್ಲ, ಹಾಗೆ ನಮ್ಮ ಬ್ರ್ಯಾಂಡ್ ಅಂದರೆ ಇದೆ. ಮತ್ತಾಗಿಯೇ ಆಫೀಸ್ ಒಳಗಡೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ. ಇದು ಬಂದ್ಬಿಟ್ಟು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ಸೀಟು, ಮತ್ತಿದು ನಮ್ಮ ಅಧ್ಯಕ್ಷರ ಸೀಟು. ಈ ರೀತಿ ನಮ್ಮ ಆಫೀಸ್ ಇರೋವಂಥದ್ದು. ಇದೇನಪ್ಪ ಇದು ಚಾಲಕ ಸಂಘಟನೆ ಆಫೀಸು ಅಂತ ಕೆಲವರು ಅನ್ಕೊಬೋದು. ಬಟ್ ಇದ್ರ ವಿಚಾರವಾಗಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಸುಮಾರು ಜನ ಅನ್ಕೊಬೋದು, ಬಟ್ ಇದು ಡ್ರೈವರ್ಗಳಿಗೆ ಮುಖ್ಯವಾಗಿ ಇವಾಗ ಈಗ ಮಾಡ್ತಾರಂಥ ಆಫೀಸಲ್ಲಿ ಮಾಡ್ತಾರಂಥ ಒಂದು ವಿಡಿಯೋ ಡ್ರೈವರ್ಗಳಿಗೆ, ಎಲ್ಲೋ ಬೋರ್ಡ್ ಡ್ರೈವರ್ಗಳಿಗೆ ಮುಖ್ಯವಾಗಿರ್ತದೆ. ಅದು ಮಾಹಿತಿ ಕೊಡ್ತೀನಿ ಸ್ನೇಹಿತರೆ. ಸಂಘಟನೆಗೆ ಸೇರಿಕೊಂಡ್ರೆ ಡ್ರೈವರ್ಗಳಿಗೆ ಏನೇನು ಬೆನಿಫಿಟ್ಟು, ಮತ್ತು ಅವರಿಗೆ ರಸ್ತೆ ಮೇಲೆ ಆಗುವಂಥ ಸಮಸ್ಯೆಗಳಿಗೆ ಯಾವುದೇ ಸ್ಪಂದನೆಗಳು ಸಿಗುತ್ತೆ ಅನ್ನೋದನ್ನು ಸಂಪೂರ್ಣ ಮಾಹಿತಿಗಳನ್ನ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಂತೋಷ್ ಸಾರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜು ಕನ್ನಡಿಗ ಅವರು ಅವ್ರ ಜೊತೆ ಕೂತ್ಕೊಂಡು ಈ ವಿಡಿಯೋದಲ್ಲಿ ತಿಳಿಸ್ಕೊಡಲ್ಲ. ನೆಕ್ಸ್ಟು ಅದಕ್ಕೆ ಅಂತ ನಾನು ಸಪ್ರೇಟ್ ವ್ಲಾಗ್ನ ಮಾಡಿ ಸಂಪೂರ್ಣ ಮಾಹಿತಿನ ನಮ್ಮ ಎಲ್ಲೋ ಬೋರ್ಡ್ ಚಾಲಕರಿಗೆ ಕೊಡುವಂಥ ಕೆಲಸನ ಮಾಡ್ತೀನಿ. ಸದ್ಯಕ್ಕೆ ಈಗ ಆಫೀಸಲ್ಲಿ 1-2 ಅವರ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ತದಾದ ನಂತರ ಡ್ಯೂಟಿ ಮಾಡ್ತೀನಿ. ಮತ್ತೆ ಸಿಗ್ತೀನಿ. ಆಫೀಸ್ ಕೆಲಸ ಇವಾಗ ಮುಗೀತು. 1-2 ಗಂಟೆ ಕಾಲ ಕೆಲಸ ಇದೆ ಅಂತ ಹೇಳಿದ್ದೆ. 1 ಗಂಟೆ ಎಕ್ಸ್ಟ್ರಾನೇ ಆಗೋಯ್ತು, 3 ಗಂಟೆ ಆಗೋಯ್ತು. ಆಫೀಸಿಂದ ಈಚೆ ಬರ್ತಾ ಇದ್ದಂಗೆ ಒಂದು KR ಪುರಂ ಬಡಗಿನ ತೊಗೊಂಡಿದ್ದೀನಿ. ಮೊದಲು ಹೋಗಿ ಡ್ರಾಪ್ ಮಾಡಿ ಊಟನ ಮಾಡ್ತೀನಿ, ಯಾಕೆಂದರೆ ಬೆಳಗ್ಗೆನೂ ಕೂಡ ತಿಂಡಿನ ತಿಂದಿಲ್ಲ. ಡ್ರಾಪ್ ಮಾಡಿ ಊಟನ ಮಾಡಿ ಆಮೇಲೆ ಕೆಲಸನ ಶುರು ಮಾಡ್ತೀನಿ. ನಮ್ಮದು ಡ್ರೈವರ್ ಜೀವನ ಹೆಂಗಿದೆ ಅಂತ ಹೇಳಿದ್ರೆ, ಟೈಮಿಗೆ ಸರಿಯಾಗಿ ಊಟನ ಮಾಡೋಕ್ಕಾಗಲ್ಲ. ಫಸ್ಟ್ ಆಫ್ ಆಲ್ ಡ್ರೈವಿಂಗ್ ಫೀಲ್ಡಲ್ಲಿ ಇದೇ ಒಂದು ಸಮಸ್ಯೆ ನಮಗೆ. ಹೊಟ್ಟೆ ಹಸುತ್ತಾ ಇದ್ರೂ ಕೂಡ ಟೈಮಿಗೆ ಸರಿಯಾಗಿ ಊಟನ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆ ಬಾಡಿಗೆಗಳು ಹಂಗಿರ್ತವೆ. ಒಂದು ಟೈಮಲ್ಲಿ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟೆನ್ಷನ್ನು, ಈ ಥರ ಎಲ್ಲ ಇರ್ತದೆ. ಅಂಥ ಟೈಮಲ್ಲಿ ನಾವು ಸರಿಯಾದ ಟೈಮ್ಗೆ ಊಟನ ಮಾಡೋಕ್ಕಾಗೋದಿಲ್ಲ. ಒಂದೊಂದು ಟೈಮಲ್ಲಿ ಬೆಳಿಗ್ಗೆ ತಿಂಡಿನ ಮಧ್ಯಾಹ್ನ ಊಟ ಮಾಡ್ತೀವಿ. ಮಧ್ಯಾಹ್ನದ ಊಟನ ಸಾಯಂಕಾಲ ಒಂದು 5ರಿಂದ 6 ಗಂಟೆ ಅಷ್ಟೊತ್ತಿಗೆ ತಿಂದ್ಬಿಡ್ತೀವಿ. ಈ ರೀತಿ ನಮ್ಮ ಡ್ರೈವರ್ಗಳ ಜೀವನ ಇರ್ತದೆ. ಮತ್ತು ಈಗ ಪಿಕಪ್ ಲೊಕೇಶನ್ಗೆ ಹೋಗಿ ಪಿಕಪ್ ಮಾಡಿ ಅವ್ರನ್ನ KR ಪುರಂ ಡ್ರಾಪ್ ಮಾಡಿ ಆಮೇಲೆ ಡ್ಯೂಟಿನ ಮಾಡ್ಕೊಳ್ಳೋಣ.
ಸಮಯ ಹೋಗಿದ್ದೆ ಗೊತ್ತಾಗಲಿಲ್ಲ. ರಾತ್ರಿ ಆಯಿತು. ಇವತ್ತಿನ ಡ್ಯೂಟಿ ಮುಗಿಸ್ಕೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಹಾಗೆಯೇ ಬೆಂಗಳೂರಲ್ಲಿ ಸುಮಾರು ಜನಕ್ಕೆ ಜಾಗಗಳು ಪರಿಚಯಗಳು ಇರ್ತದೆ. ಬಟ್ ಯಾರು ಬೆಂಗಳೂರಲ್ಲಿ ಇಂಥ ಜಾಗನ ನಾನು ನೋಡಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಅಂಥ ಜಾಗದ ವಿವರಗಳನ್ನ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕೊಡುವಂಥ ಕೆಲಸನ ಮಾಡ್ತೀನಿ. ಅದಾಗೆ ನನ್ನ ಚಾನಲ್ನ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೈ ಫ್ರೆಂಡ್ಸ್.